ಆಂಟಿ ಇನ್ಕಂಬೆನ್ಸಿ ದೊಡ್ಡ ಪ್ರಮಾಣದಲ್ಲಿ ಹೊಡೆದು ಮೋದಿ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರೆ ಒಬ್ಬ ಮೋದಿಯನ್ನು ದುರಂತ ನಾಯಕ ಆಗಲಿಕ್ಕೆ ಬಿಡ್ತಿಲ್ಲ. ಮೋದಿ ಅನ್ನುವಂಥ ಒಂದು ಇದಿದೆಯಲ್ಲ, ಒಂದು ಹೆಸರಿದೆಯಲ್ಲ, ಅದನ್ನು ಒಂದು ದಂತಕಥೆಯಾಗಿ ಉಳಿಸ್ಬೇಕು ಅನ್ನುವಂಥದ್ದು RSS ಮತ್ತು BJPಯ ಲೆಕ್ಕಾಚಾರ. ಅತ್ಯಂತ ಪ್ರಭಾವಿಯಾಗಿರುವಂಥ ಸಮಯದಲ್ಲೇ ನನಗೆ ಸಾಕು, ನಾನು ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗುವ ಮೂಲಕ ಇತರರಿಗೆ ಮಾರ್ಗದರ್ಶಿ ಆಗಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ದು ಮೋರಪ್ಪಂತ್ ಪಿಂಗಳೆ ಅವರ ಹೆಸರನ್ನ. ಮೋರಪ್ಪಂತ್ ಪಿಂಗಳೆ ಕೂಡ ಇದೇ ರೀತಿಯಾದಂಥ ಒಂದು ಧೋರಣೆಯನ್ನು ಅನುಸರಿಸಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಹಾಗೆ ಮೋದಿ ಕೂಡ ಪ್ರಧಾನಿ ಉನ್ನತ ಸ್ಥಾನದಲ್ಲಿರುವಂಥ ಸಮಯದಲ್ಲಿ ನಾನು ಸಾಕು ಅಂಥೇಳಿ ಹೊರಗಡೆ ಹೋಗ್ತಾ ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿ ಅವರ ಮೂಲಕ ಪ್ರಭಾವವನ್ನು ಉಳಿಸಿ ಹೋಗುವಂಥದ್ದು, ತಮ್ಮದೇ ಛಾಪನ್ನು ಉಳಿಸ್ಬೇಕು. ಇದು ಮೋದಿಯವರ ಆಯ್ಕೆ. 75 ವರ್ಷ. ನಾವು ಎಲ್ಲಿ ಅದು ಹೇಳಿದ್ದು? ನಾಗಪುರ RSSನ ಕೇಂದ್ರ ಕಚೇರಿಯಲ್ಲಿ ಮೋರಪ್ಪಂತ್ ಪಿಂಗಳೆ ಅವರ ಒಂದು ಪುಸ್ತಕ ಬಿಡುಗಡೆ ಮಾಡುವಂಥ ಸಮಾರಂಭದಲ್ಲಿ ಮರಾಠಿಲಿ ಭಾಷಣ ಮಾಡ್ತಾರೆ ಮೋಹನ್ ಭಾಗವತ್ ಅವರು. ಆದರೆ ಒಂದೇ ಒಂದು ಶಬ್ದ, ಮೋರಪ್ಪಂತ್ ಪಿಂಗಳೆ ಅವರು ಹೇಳಿದಂಥ ಒಂದು ಶಬ್ದವನ್ನು ಮಾತ್ರ ಹಿಂದಿಯಲ್ಲಿ ಮಾತಾಡ್ತಾರೆ. ಅದೇನು ಅಂತಂದರೆ, ಸಾರ್ವಜನಿಕ ಬದುಕಿನಲ್ಲಿರುವಂಥ ಯಾವುದೇ ವ್ಯಕ್ತಿ 75 ವರ್ಷ ಆಗ್ತಿದ್ದಂಗೆ ಆತನಿಗೆ ಬಂದು ಶಾಲ್ ಹಾಕಿ ಸನ್ಮಾನ ಮಾಡ್ತಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಕಾಲ ಮುಗಿತು, ನಿನ್ನ ಪಕ್ಕಕ್ಕೆ ಸರಿದು ಬೇರೆಯವರಿಗೆ, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಶಬ್ದವನ್ನು ಹಿಂದಿಯಲ್ಲಿ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ LK ಅಡ್ವಾಣಿ ದೇಶದಲ್ಲಿ BJP ಹುಟ್ಟಲಿಕ್ಕೆ, ಬೆಳಿಲಿಕ್ಕೆ ಮತ್ತು ಇಷ್ಟು ಸದೃಢ ಆಗಲಿಕ್ಕೆ ಅವ್ರ ಪಾತ್ರ, ಅವ್ರ ಬೆವರು ಭಾಳಷ್ಟಿದೆ. ಆದರೆ ಅಂಥವ್ರನ್ನೇ 75 ವರ್ಷ ಆಯಿತು ಅಂತೇಳಿ ಮೂಲೆ ಗುಂಪು ಮಾಡಿದರು. RSSನ ಮೊದಲ ತತ್ವ ಏನು ಹೇಳುತ್ತೆ? ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಆನಂತರ ಅಂತ. ಆದರೆ ಮೋದಿ ಮತ್ತು ಅವರ ತಂಡ ಏನು ಬಂದರು ಅಂದರೆ, ಮೋದಿ ಮೊದಲು, ಮೋದಿ ನಂತರ, ಆನಂತರವೂ ಮೋದಿ ಅಂತ. ನಮಸ್ಕಾರ, ವಾರ್ತಾ ಭಾರತೀಯ Political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಮೋಹನ್ ಭಾಗವತ್ ಅವರು 75 ವರ್ಷ ತುಂಬಿದವರು, ದಾರಿ ಮಾಡಿಕೊಡ್ಬೇಕು ಬೇರೆಯವ್ರಿಗೆ ಅಂತ ಹೇಳಿದ್ದೇ ತಡ ರಾಷ್ಟ್ರ ಮಟ್ಟದಲ್ಲಿ BJPನಲ್ಲಿ ಬಹಳ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಸೆಪ್ಟೆಂಬರ್ 17ಕ್ಕೆ ರಾಜೀನಾಮೆ ಕೊಡ್ತಾರಾ, ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿತಾರ, ಮೋದಿ ಸ್ಥಾನಕ್ಕೆ ಮತ್ಯಾರು ಬರ್ತಾರೆ, ಅಥವಾ ಈ 75 ವರ್ಷ ತುಂಬಿದವರು ಜಾಗ ಖಾಲಿ ಮಾಡಬೇಕು ಅನ್ನುವಂತಹ ಅಲಿಖಿತ ನಿಯಮ ಮೋದಿಯವ್ರಿಗೆ ಅಪ್ಲೈ ಆಗಲ್ವಾ? ಹೀಗೆ ನಾನಾ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಇದೆಲ್ಲಕ್ಕೂ ಮಿಗಿಲಾಗಿ ಈಗ ಮೋದಿ ಸ್ವತಃ ಡೈಲಾಮದಲ್ಲಿದ್ದಾರೆ. ಅವರು ಏನು ನಿರ್ಧಾರ ಮಾಡಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ. ಅಂದರೆ ಅಧಿಕಾರದಲ್ಲಿ ಮುಂದುವರಿಬೇಕಾ ಅಥವಾ 75 ವರ್ಷ ಆಯಿತು ಅಂತೇಳಿ ಬಿಟ್ಕೊಡ್ಬೇಕಾ ಅನ್ನೋ ಡೈಲಾಮದಲ್ಲಿದ್ದಾರೆ. BJP ಆತಂಕದಲ್ಲಿದೆ. ಯಾಕೆಂದರೆ ಮೋದಿಯಿಂದಾಗಿ ಒಂದಷ್ಟು ವೋಟ್ ಬೇಸ್ ಕ್ರಿಯೇಟ್ ಆಗಿದೆ. ಬೇರೆ ರೀತಿಯಲ್ಲಿ BJPಗೆ ಬೆಳವಣಿಗೆಗೆ ಭಾಳ ದೊಡ್ಡ ಅನುಕೂಲ ಆಗಿದೆ. ಈಗ ಮೋದಿ ನಿವೃತ್ತರಾದರೆ ಅಥವಾ ತಟಸ್ಥರಾದರೆ ಅದರಿಂದ ಹೊಡೆತ ಬಿಡ್ಬೋದು ಅನ್ನೋ ಕಾರಣಕ್ಕೆ ಆತಂಕ ಸೃಷ್ಟಿಯಾಗಿದೆ. ಮೋದಿ ಡೈಲಾಮದಲ್ಲಿ, BJP ಆತಂಕದಲ್ಲಿ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಹೇಳ್ತೀನಲ್ಲ, ಮೋದಿ ಡೈಲಾಮದಲ್ಲಿ, BJP ಆತಂಕದಲ್ಲಿ ಅನ್ನುವಂಥ ಪರಿಸ್ಥಿತಿ ಇದೆ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಅನಿಸುತ್ತೆ? ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ರಾತ್ರಿ ಕಳೆದು ಬೆಳಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಅಪ್ಲೈ ಆಗಲ್ಲ. ರಾತ್ರಿ ಆಗಿನೇ ಇರುತ್ತೆ, ಬೆಳಕಾಗೇ ಇರುತ್ತೆ. ಹಾಗಾಗಿ ಏನಾಗ್ಬೋದು, ಹೇಗಾಗ್ಬೋದು ಅನ್ನೋವಂಥದ್ದನ್ನು ಈಗಲೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಒಟ್ಟು ಚರ್ಚೆಯ ದೃಷ್ಟಿಯಲ್ಲಿಟ್ಕೊಂಡು ಗಮನಿಸೋದಾದ್ರು ಅಂತಂದರೆ 75 ವರ್ಷ. ನಾವು ಎಲ್ಲಿ ಅದು ಹೇಳಿದ್ದು? ನಾಗಪುರ RSSನ ಕೇಂದ್ರ ಕಚೇರಿಯಲ್ಲಿ ಮೋರಪ್ಪಂತ್ ಪಿಂಗಳೆ ಅವರ ಒಂದು ಪುಸ್ತಕ ಬಿಡುಗಡೆ ಮಾಡುವಂಥ ಸಮಾರಂಭದಲ್ಲಿ ಮರಾಠಿಲಿ ಭಾಷಣ ಮಾಡ್ತಾರೆ ಮೋಹನ್ ಭಾಗವತ್ ಅವರು. ಆದರೆ ಒಂದೇ ಒಂದು ಶಬ್ದ, ಮೋರಪ್ಪಂತ್ ಪಿಂಗಳೆ ಅವರು ಹೇಳಿದಂಥ ಒಂದು ಶಬ್ದವನ್ನು ಮಾತ್ರ ಹಿಂದಿಯಲ್ಲಿ ಮಾತಾಡ್ತಾರೆ. ಅದೇನು ಅಂತಂದರೆ, ಸಾರ್ವಜನಿಕ ಬದುಕಿನಲ್ಲಿರುವಂಥ ಯಾವುದೇ ವ್ಯಕ್ತಿ 75 ವರ್ಷ ಆಗ್ತಿದ್ದಂಗೆ ಆತನಿಗೆ ಬಂದು ಶಾಲ್ ಹಾಕಿ ಸನ್ಮಾನ ಮಾಡ್ತಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಕಾಲ ಮುಗಿತು, ನಿನ್ನ ಪಕ್ಕಕ್ಕೆ ಸರಿದು ಬೇರೆಯವರಿಗೆ, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಶಬ್ದವನ್ನು ಹಿಂದಿಯಲ್ಲಿ ಮಾತಾಡ್ತಾರೆ. ಅದರರ್ಥ ಅದನ್ನು ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋಂಥದ್ದು ಅದು ಕಮ್ಯುನಿಕೇಟ್ ಮಾಡುತ್ತೆ. ಅದು ಹಾಗಾಗಿಯೇ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳೆಲ್ಲರೂ ವ್ಯಾಖ್ಯಾನ ಮಾಡ್ತಾ ಇರೋದು ಇದು ಸರಸಂಘ ಚಾಲಕರು ಕೊಟ್ಟಂಥ ಕರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಆಗಿದೆ ಅಂತ. ಯಾಕಂದರೆ ಇಡೀ ಭಾಷಣ ಮರಾಠಿಲಿದೆ. ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ, ಇಡೀ ಭಾಷಣ ಮರಾಠಿಲಿದೆ. ಪರ್ಟಿಕ್ಯುಲರ್ ಆಗಿ ಇದೊಂದು ವರ್ಷನ್ ಮಾತ್ರ ಪಿಂಗಳೆ ಅವರು ಹೇಳಿದಂಥ ಮಾತಾಡಿದ್ರು ಕೂಡ 75 ವರ್ಷದ ಬಗ್ಗೆ ಮಾತನಾಡಿದ್ರೆ ಇದು ಯಾರಿಗೆ ಸಂದೇಶ ಮತ್ತು ಇದನ್ನು ಜನ ಹೇಗೆ ಅರ್ಥೈಸ್ತಾರೆ ಅನ್ನುವಂಥದ್ದನ್ನು ಮೋಹನ್ ಭಾಗವತ್ ಅವರು ಗ್ರಹಿಸದೇ ಇರುವಷ್ಟು ದಡ್ರೇನಲ್ಲ. ಅವ್ರಿಗೆ ಆ ಪೊಲಿಟಿಕಲ್ ರೀಡಿಂಗ್ ಇಲ್ಲದೆ ಏನಿಲ್ಲ. ಹೌದು. ಸೊ
ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು, ಅವರ ಆ 75 ವರ್ಷದ ಬಗ್ಗೆ ಮಾತಾಡಿರೋದು. ಎರಡನೇದು, ಅದನ್ನ ಹಿಂದಿಲ್ ಮಾತಾಡಿರೋದ್ರಿಂದ ನೇರವಾಗಿ ನರೇಂದ್ರ ಮೋದಿ ಅವರು ಕುರಿತಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದೊಂದು ಒಂದು ರಾಜಕೀಯ ಪಕ್ಷಗಳ ವ್ಯಾಖ್ಯಾನ. ಆದರೆ ಹೀಗೂ ವ್ಯಾಖ್ಯಾನ ಮಾಡ್ಬೋದು ಅದನ್ನ. 75 ವರ್ಷ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸರಸಂಘ ಚಾಲಕ ಗುರೂಜಿ ಅಂತ ಏನು ಕರೀತಾರೆ ಮೋಹನ್ ಭಾಗವತ್, ಇಬ್ರು ಕೂಡ ಸಮಕಾಲೀನರು. ಇಬ್ರು ಕೂಡ ಸರಿ ಸುಮಾರು ಸೆಪ್ಟೆಂಬರ್ ಹೊತ್ತಿಗೆ ಅವ್ರಿಗೂ 75 ವರ್ಷ ಆಗುತ್ತೆ, ಇವ್ರಿಗೂ 75 ವರ್ಷ ಆಗುತ್ತೆ. ಹೀಗೂ ಇರ್ಬೋದು. ನನಗೆ 75 ವರ್ಷ ಆಯಿತು, ನಾನು ಬಿಡ್ತೀನಿ ಅಂತ ಹಿಂದಿಯಲ್ಲಿ ಭಾಷಣ ಮಾಡುವ ಮೂಲಕ ಬಹುಸಂಖ್ಯಾತ ಸಂಘದ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿರೋದಾಗ್ಬೋದು, ಅಥವಾ ಮೋದಿ ಅವರಿಗೆ ಕೊಟ್ಟಿರೋದಾಗಿರ್ಬೋದು, ಅಥವಾ ಇಬ್ರು ಕೂಡ ನಮ್ಮಿಬ್ರದ್ದು ಆಯ್ತು, ನಾವಿಬ್ರು ಆಚೆ ಹೋಗೋಣ ಬನ್ನಿ ಅಂತ ಹೇಳ್ಬೋದು. ಒಂದು ಆದ್ರೆ RSS ನಲ್ಲಿ ಅವರು ಅದು ಅದೇ ಒಂದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಲ್ಲ ಅದು, ಆಯ್ತಾ? ನಮಗೂ ಭಾರತದ ಸಂವಿಧಾನಕ್ಕೂ ಈ ನೆಲದ ಕಾನೂನುಗಳಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಜೊತೆಗೆ ಅವರು 75 ವರ್ಷಕ್ಕೆ ಆ ಕ್ಯಾಪ್ ಹಾಕೊಂಡಿದಾರ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದ್ರೆ 2014ನಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿನಲ್ಲಿ ಆ ಥರದ ಒಂದು ಅಲಿಖಿತ ನಿಯಮ ಜಾರಿಯಾಗ್ಬಿಟ್ಟಿದೆ. ಎಂತೆಂಥವ್ರನ್ನ 75 ವರ್ಷದ ಕಾರಣ ಮಾರ್ಗದರ್ಶನ ಮಂಡಲವನ್ನು ಮಾಡಿ ಕಳಿಸಿದ್ರು. ಫಾರ್ ಎಕ್ಸಾಂಪಲ್ LK ಅಡ್ವಾಣಿ. ಈ ದೇಶದಲ್ಲಿ ಬಿಜೆಪಿ ಹುಟ್ಲಿಕ್ಕೆ, ಬೆಳಿಲಿಕ್ಕೆ ಮತ್ತು ಇಷ್ಟು ಸದೃಢ ಆಗಲಿಕ್ಕೆ ಅವ್ರ ಪಾತ್ರ, ಅವ್ರ ಬೆವರು ಭಾಳಷ್ಟಿದೆ. ಆದರೆ ಅಂಥವ್ರನ್ನೇ 75 ವರ್ಷ ಆಯಿತು ಅಂತೇಳಿ ಮೂಲೆ ಗುಂಪು ಮಾಡಿದರು. ಅದೇ ರೀತಿ ಮುರಳಿ ಮನೋಹರ್ ಜೋಶಿ, ಜಸ್ವಂತ್ ಸಿಂಗ್, ಈ ಥರದ್ದೆಲ್ಲರನ್ನು ಕಳಿಸಿದ್ರು. ಕೆಲವು ಸಲ ಬದಲಾವಣೆ ಆಗಿದೆ. ಹೌದೌದು. ಯಡಿಯೂರಪ್ಪ ಅವರು 76 ವರ್ಷದಲ್ಲಿ ಕಲ್ರಾಜ್ ಮಿಶ್ರಾ ಕೇಂದ್ರ ಮಂತ್ರಿ ಆದ್ರು. ನಾನು ಹೇಳ್ತಿರೋದು ಈ ಬಿಜೆಪಿಯಲ್ಲಿ ಒಂದು ಅನುಕೂಲ ಸಿಂಧು ಅನ್ನೋ ಥರದಲ್ಲಿ ಇದೆ. 75 ವರ್ಷ ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು ಅಂತ. ಆದರೆ ನಾನು ಇಲ್ಲಿ ಹೇಳಕೊಟ್ಟಿದ್ದು ಅಂದರೆ ಎರಡು ಅಂಶ ನನ್ನದು. ಅದು ಇಬ್ರಿಗೂ ಆಗ್ಬೋದು, ಅಥವಾ ಮೋದಿಯವ್ರಿಗಾಗ್ಬೋದು, ಅಥವಾ ಭಾಗವತ್ ಅವ್ರಿಗಾಗ್ಬೋದು, ಹಿಂದಿಲಿ ಹೇಳಿದ್ದು. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳುವಂಥದ್ದು ಸಂಘ ಪರಿವಾರಕ್ಕೆ ಬಂದಾಗ, RSSಗೆ ಬಂದಂಥ ಸಮಯದಲ್ಲಿ ಒಂದು ಸರಸಂಘ ಚಾಲಕ ಅಂದ್ರೆ ಅತ್ಯುನ್ನತ ಹುದ್ದೆ ಬಂದ ಕೂಡಲೇ ಅವರನ್ನ ಪೂಜನೀಯ, ಗುರೂಜಿ ಈ ರೀತಿಯಲ್ಲಿ ಕರಿತಾ ಹೋಗ್ತಾರೆ. ಬಹುತೇಕ 75 ವರ್ಷ ಆಯಿತು ಅಂತ ಇಲ್ಲಿವರೆಗೆ ಯಾರೂ ಕೂಡ ಆ ಹುದ್ದೆಯನ್ನು ಬಿಟ್ಟಂಥದ್ದಿಲ್ಲ. 75 ವರ್ಷ ಆಗಿದೆ ಅಂತ. ಆರೋಗ್ಯ ಕಾರಣ ಮತ್ತು ವಯೋಸಹಜ ಕೆಲವು ಕಾರಣಗಳಿಗೆ ಕೂಸಿ ಸುದರ್ಶನ್ ಇದ್ರು, ಅವ್ರಿಗೆ ಆರೋಗ್ಯ ಹದಗೆಟ್ಟ ನಂತರ ಅವರು ಆ ಹುದ್ದೆಯನ್ನು ಬಿಟ್ಟರು. ಹಾಗೆ ಹುದ್ದೆ ತೊರೆದಿದ್ದಾರೆ. ಆದರೆ ಹುದ್ದೆ ತೊರೆದ್ರೂ ಕೂಡ ಅವ್ರ ಗುರೂಜಿನೇ. ಅದೊಂದು ಪಟ್ಟ, RSSನ ಉನ್ನತ ಪಟ್ಟ. ಆದರೆ ರಾಜಕಾರಣದಲ್ಲಿ ಆಗಲ್ಲ. ಹೀಗಾಗಿ ಪ್ರಧಾನಿ ಮೋದಿ ಟಾರ್ಗೆಟ್ಟೇ ಅವ್ರದ್ದು. ಮೋದಿಯವರು ನಿಮ್ಮ 75 ವರ್ಷ ಆಯಿತು ಬನ್ನಿ ಅಂತ. ನೀವು ನೋಡಿ, ನರೇಂದ್ರ ಮೋದಿಯವರು ಸಂಘ ಪರಿವಾರದ ಪ್ರಬಲ ಅನುಯಾಯಿ, ಪ್ರಚಾರಕ್ಕಾಗಿ ರಾಜಕಾರಣಕ್ಕೆ ಮುಂದೆ ಬಂದಂಥವ್ರು. ಗುಜರಾತ್ ಮುಖ್ಯಮಂತ್ರಿ ಆದ ನಂತರ ಅವರು ಎಲಿವೇಟ್ ಆಗ್ತಾರಲ್ಲ ಪ್ರಧಾನಿ ರಾಷ್ಟ್ರ ರಾಜಕಾರಣಕ್ಕೆ 2014ರಿಂದ ಪ್ರಧಾನಿ ಆದಂಥ 11 ವರ್ಷದಲ್ಲಿ ಒಮ್ಮೆ ಕೂಡ RSSನ ಕಚೇರಿಗೆ ಹೋಗಲಿಲ್ಲ ಅವರು. ಇತ್ತೀಚೆಗೆ ಹೋಗಿದ್ದು. ಮೊನ್ನೆ ಯುಗಾದಿ ಹಬ್ಬದ ದಿವಸ RSS ಕಚೇರಿಗೆ ಹೋಗಿ RSS ನಾಯಕರ ಜೊತೆ ಫೋಟೋ ತೆಗೆಸ್ಕೊಂಡ್ರು. RSS ಕಚೇರಿಯಲ್ಲಿ ಕುಳಿತು ಮೋಹನ್ ಭಾಗವತ್ ಜೊತೆ ನಿಂತಿದ್ದು ಅದೇ ಮೊದಲು, ಅವರು ಪ್ರಧಾನಿ ಆದ ನಂತರ. ಈಗ ಮೊದಲು ಇರ್ತಾ ಇರೋದು ಅಂದರೆ ಒಂದು ಕ್ಲಿಯರ್ ಬೈಫಿಕೇಶನ್ಲಿ RSS ಬೆಂಬಲದಿಂದ ಬಂದಂಥ ಪ್ರಧಾನಿ ಮೋದಿ ಆ ನಂತರದಲ್ಲಿ ತಮ್ಮದೇ ಆದಂಥ ಒಂದು ಬಲವನ್ನು ಬೆಳೆಸ್ಕೊಳ್ತಾ ಬಂದರು. RSSನ ಮೊದಲ ತತ್ವ ಏನು ಹೇಳುತ್ತೆ? ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಆನಂತರ ಅಂತ. ಆದರೆ ಮೋದಿ ಮತ್ತು ಅವರ ತಂಡ ಏನು ಬಂತು ಅಂದರೆ ಮೋದಿ ಮೊದಲು, ಮೋದಿ ನಂತರ, ಆನಂತರವೂ ಮೋದಿ ಅಂತ. ಇದು RSSನವ್ರಿಗೆ ಹೇಳಲಿಕ್ಕೆ ಅದಕ್ಕೊಂದು ಆ್ಯಡ್ ಮಾಡಬೇಕು ಅಂತಂದರೆ, ಹೌದು, ಅವರು RSSನ ಪ್ರಚಾರಕರಾಗಿ ಅವರ ಸಾರ್ವಜನಿಕ ಜೀವನ ಶುರು ಮಾಡಿದ್ರು. ಆ ನಂತರದಲ್ಲಿ ಯಾವಾಗ ಗುಜರಾತ್ನ ಮುಖ್ಯಮಂತ್ರಿ ಆದಲ್ಲ, ಅದಾದಮೇಲೆ ನೀವು ಹೇಳ್ದಂಗೆ ಅವರು RSS BJP ಬ್ಯಾನರ್ಗಳ ಅಡಿನಲ್ಲಿ ಅವರು ಬಿಂಬಿತ ಆಗೋದಕ್ಕಿಂತ ಹೆಚ್ಚಾಗಿ ಮೋದಿ ಬ್ರಿಗೇಡ್ ಅನ್ನೋ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಅವರು ವ್ಯಕ್ತಿತ್ವವನ್ನು ಕಟ್ಕೊಳ್ಳಿಕ್ಕೆ, ಮತ್ತು ತಾನು ರಾಷ್ಟ್ರ ನಾಯಕ ಆಗಿ ಬಿಂಬಿತ ಆಗಲಿಕ್ಕೆ, ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿ ಬಿಂಬಿತ ಆಗಲಿಕ್ಕೆ ಅವ್ರದ್ದೇ ರೀತಿಯಲ್ಲಿ ಒಂದು ತಂಡ ಕಟ್ಕೊಂಡ್ರು, ಪ್ರಚಾರವನ್ನು ಮಾಡಿದರು, ಬಿಂಬಿಸ್ಕೊಂಡ್ರು, ಅಭಿಯಾನ ನಡೆಸಿದ್ರು, ಎಲ್ಲವನ್ನ ಮಾಡಿದರು. ಅದು ಒಂದು ಹಂತದಲ್ಲಿ RSS ಮತ್ತು ಮೋದಿಯ ನಡುವೆ ಆ ಸಂಘರ್ಷ, ಶೀತಲ ಸಮರ ಶುರುವಾಯಿತು. ಆ ಕಾರಣಕ್ಕೆ ಅವ್ರು ಹೋಗಿರಲಿಲ್ಲ RSS ಕಚೇರಿಗೆ. ನೀವು ಹೇಳ್ದಂಗೆ ನಾಗ್ಪುರಕ್ಕೆ ಹೋಗಿದ್ರು. ಬಟ್ ಈ ಸ್ಟೇಜಲ್ಲಿ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಇದೇ ಶೀತಲ ಸಮರದ ಕಾರಣಕ್ಕೆ ನರೇಂದ್ರ ಮೋದಿಯವರು 75 ವರ್ಷ ಆದರೂ ಕೂಡ, ಯಾಕಂದರೆ ಅವರು ನರೇಂದ್ರ ಮೋದಿ ಸೆಲ್ಫ್ ಸೆಂಟ್ರಿಕ್, ಅವರ ಸುತ್ತನೇ ಯೋಚನೆ ಮಾಡುವಂಥವ್ರು, ಅವರು ಅಂದ್ಕೊಂಡಂತೆ ಆಗಬೇಕು ಅಂತ ಬಯಸೋರು. ಅವರು 75 ವರ್ಷ ಆದಮೇಲೂ ಅಧಿಕಾರ ಬಿಟ್ಕೊಡದೆ ಇರಬಹುದು. ಅದಕ್ಕೆ ಸಂದೇಶ ಕೊಡೋಣ ಅನ್ನೋ ದೃಷ್ಟಿಯಿಂದನೇ ಮೋಹನ್ ಭಾಗವತ್ ಅವರು ಆಗ ಹೇಳಿರ್ಬೋದು. ಅದನ್ನೇ ನಾನು ಹೇಳ್ಕೊಟ್ಟೆ. ಈಗ ಅವ್ರಿಗೊಂದು ಇಂಡಿಕೇಶನ್ ಬಂತು,
11 ವರ್ಷದ ನಂತರ ಸಂಘ ಪರಿವಾರದ ಕಚೇರಿಗೆ, ಅಂದರೆ RSSನ ಕೇಶವ ಶಿಲ್ಪನ ಏನೋ ಹೇಳ್ತಾರಲ್ಲ, ಕೇಶವ ಕುಂಜ, RSSನ ಪ್ರಧಾನ ಕಚೇರಿಗೆ ಹೋದ ನಂತರದಲ್ಲಿ ಅವರಿಗೊಂದು ಸಂದೇಶ ರವಾನೆಯಾಗಿದೆ ಅಂದರೆ ಹೇಳಲಿಕ್ಕೆ ಹೊರಟೆ ಧರಣೇಶ್. ನೋಡಿ, ಗುಜರಾತ್ ಮುಖ್ಯಮಂತ್ರಿಯಾಗಿ ರಾಷ್ಟ್ರ ರಾಜಕಾರಣ ಗೋವಾದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಗೋವಾದಲ್ಲಿ ನಡೆದಂಥ ಸಭೆಯಲ್ಲಿ ನಿತಿನ್ ಗಡ್ಕರಿ ಅವರು ಪಕ್ಕದಲ್ಲಿ ಕೂತಿರೋ ಪಕ್ಷದ ಅಧ್ಯಕ್ಷರಾಗಿ, ಅದಾದ ನಂತರ ಇವರಿಗೆ ಒಂದು ಅಧಿಕಾರ ಹಸ್ತಾಂತರ ಮಾಡುವಂಥ ಸಮಯದಲ್ಲಿ ಅಂದು ಪ್ರಭಾವಿಯಾಗಿದ್ದಂಥ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ನೀವು ಹೇಳಿದ್ರಲ್ಲ ದೊಡ್ಡ ನಾಯಕರುಗಳು ತದನಂತರದಲ್ಲಿ ಮಾರ್ಗದರ್ಶಕ ಮಂಡಳಿಗೆ ಸೇರ್ತಾರೆ. ಆಗ ಮೋಹನ್ ಭಾಗವತ್ ಇವ್ರ ಜೊತೆಲಿ ಇರ್ತಾರೆ, ಮೋದಿಯವ್ರ ಜೊತೆಗೆ ಯಾವತ್ತೂ ಏನು ಮಾತಾಡಲಿಲ್ಲ. ಅದೇ ರೀತಿಯಲ್ಲಿ ಮೋದಿ, ನೀವು ಹೇಳಿದ್ರಲ್ಲ ಸೆಲ್ಫ್ ಸೆಂಟ್ರಿಕ್ ಅಂತ, ಮೋಹನ್ ಭಾಗವತ್ ಅವ್ರನ್ನು ಕೂಡ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಆದರೆ RSS ವಿಭಾಗ ಆಗಿದೆ. ಮೋಹನ್ ಭಾಗವತ್ ಒಂದು ಕಡೆ, ದತ್ತಾತ್ರೇಯ ಹೊಸಬಾಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಟ್ಟ ಬೆಂಬಲಿಗ, ಈ ರೀತಿಯಾದಂಥ ವ್ಯಾಖ್ಯಾನಗಳಿದೆ. ಅದನ್ನು ನಾನು ಏನು ಹೇಳಕೊಟ್ಟೆ ಅಂದರೆ, ಸಂಘ ಪರಿವಾರದ ಬೆಂಬಲದೊಂದಿಗೆ 2014ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ BJP 282 ಸ್ಥಾನಗಳನ್ನು ಗಳಿಸುತ್ತೆ. ಆ ನಂತರದಲ್ಲಿ 2019ಕ್ಕೆ ಈ ಫಿಗರು 303ಕ್ಕೆ ಹೋಗುತ್ತೆ. ಅದಾದ ನಂತರದಲ್ಲೇ ನಿಮ್ಗೊಂದು ಸ್ಟೇಟ್ಮೆಂಟ್ ನೋಡಿ, ನೀವು JP ನಡ್ಡಾ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು, ನಾವು ಪ್ರಬಲರಾಗಿದ್ದು ಒಂದು ಹಂತದವರೆಗೆ ನಮಗೆ ಬೇಕಿತ್ತು ಸಂಘ ಪರಿವಾರದ ಇದೆಲ್ಲ, ಈಗ ಅದರ ಅಗತ್ಯ ಇಲ್ಲ, ನಾವು ಮುಂದುವರಿತೀವಿ ಅಂತಾರೆ. ಅದೇ ಲೆಕ್ಕದಲ್ಲಿ ಹೋದಂಥ ಇವರು ಸಂಘ ಪರಿವಾರದ ತತ್ವಗಳು, ಸಿದ್ಧಾಂತಗಳೇನು ಮಾಡಲ್ಲ. 2024ರಲ್ಲಿ ಮೋದಿ ಕಾ ಗ್ಯಾರಂಟಿ ಅಂತ ಹೋಗ್ತಾರೆ. ಪರಿಣಾಮ BJP ಸಂಘ ಪರಿವಾರ ಈ ಚುನಾವಣೆಯಿಂದ ಸ್ವಲ್ಪ ದೂರ ಉಳಿಯುತ್ತೆ, 240ಕ್ಕೆ ಕುಸಿಯುತ್ತೆ. ಇದನ್ನು ಸಂಘ ಪರಿವಾರ ಗಮನಿಸ್ತಾ ಇದೆ. ಅಂದರೆ BJPಯ ಗ್ರಾಫ್ ಇದೆಯಲ್ಲ, ಮೋದಿಯ ಜನಪ್ರಿಯತೆಯ ಕಾರಣಕ್ಕಾಗಿ 282ರಿಂದ 303ಕ್ಕೆ ಹೋಗುತ್ತೆ. ಯಾವಾಗಲೂ ಕೂಡ ಒಂದು ಹಂತದವರೆಗೆ ಹೋಗುತ್ತೆ. ಹೋದ ನಂತರ ಮೇಲೇರಿದವನು ಕೆಳಗೆ ಇಳಿಲೇಬೇಕು ಅನ್ನುವಂಥ ಒಂದು ಪ್ರಕೃತಿಯ ನಿಯಮ ಇದೆಯಲ್ಲ, ಹಾಗಾಗಿ ಪಾಪ್ಯುಲಾರಿಟಿ ಡಿಕ್ಲೈನ್ ಆಗ್ತಾ ಇದೆಯೇನೋ ಅನಿಸ್ತಾ ಇದೆ. ಅದಕ್ಕಾಗಿಯೇ ಈಗ ಏಕಾಏಕಿ ನಿವೃತ್ತಿಯ ಮಾತು ಹೊರಳ್ತಾ ಇರೋದು. ಇಲ್ಲಿವರೆಗೆ ಮೋದಿ ಮತ್ತು ನಡ್ಡಾ ಇಂಥ ಜೋಡಿಗಳು ಸಂಘ ಪರಿವಾರ ಲೆಕ್ಕಕ್ಕೆ ಇಲ್ಲ ಅನ್ನೋಂಥವ್ರು 2024ರ ಚುನಾವಣೆ 240ಕ್ಕೆ ಇಳಿಯುತ್ತೆ. ಆನಂತರ ಮಹಾರಾಷ್ಟ್ರ ಚುನಾವಣೆ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಸಂಘ ಪರಿವಾರ ಪ್ರಧಾನ ಪಾತ್ರವನ್ನು ನಿರ್ವಹಿಸಿ BJPಯನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾಡಿದ ಪರಿಣಾಮವಾಗಿ ಮತ್ತೆ ಹುಜೂರ್ ಅಂತೇಳಿ, ಶರಣು ಅಂತೇಳಿ ಸಂಘ ಪರಿವಾರದ ಹತ್ತಿರ ಹೋಗ್ತಾರೆ. ಅಂದರೆ ನೀವು 2014ರ ಚುನಾವಣೆ, ಅದಕ್ಕಿಂತ ಮೊದಲು ಸಂಘ ಪರಿವಾರ ಅನ್ನುವಂಥದ್ದು BJPಯ ಅಘೋಷಿತ ಹೈಕಮಾಂಡ್ ಆಗಿರುತ್ತೆ. ಆದರೆ 2019ರ ಚುನಾವಣೆಯಲ್ಲಿ ನಮಗೇನು ಕೆಲಸ ಇಲ್ಲ ಇಲ್ಲಿ, ಯಾಕೆಂದರೆ ಮೋದಿ ಕಾ ಗ್ಯಾರಂಟಿ ನಡೀತಾ ಇದೆ ಅಂಥೇಳಿ ತೆರೆಮರೆಗೆ ಸರಿದಿರುತ್ತೆ. ಈಗ 2024ರ ಚುನಾವಣೆ, ಮತ್ತೆ ಬಂದಂಥ ರಾಜ್ಯಗಳ ವಿಧಾನಸಭೆ ಚುನಾವಣೆ ಮತ್ತೆ ಸಂಘ ಪರಿವಾರವನ್ನು ಮುಖ್ಯವಾಹಿನಿಗೆ ತಂದಿದೆ. ಈಗ ಸಂಘ ಪರಿವಾರ ಆಲೋಚನೆ ಮಾಡ್ತಾ ಇರೋದೇನು ಅಂದರೆ, ಮುಂಬರುವ ಲೋಕಸಭಾ ಚುನಾವಣೆ, ಈಗ ಮೋದಿ ಅನ್ನುವಂಥದ್ದು ಒಂದು ಇದಿತ್ತಲ್ಲ, ಒಂದು ಬ್ರ್ಯಾಂಡ್, ಆ ಬ್ರ್ಯಾಂಡ್ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ, ಅಟ್ರಾಕ್ಷನ್ನ ಕಳ್ಕೊಳ್ತಾ ಇದೆ. ಜೊತೆಗೆ ಕೆಲವು ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಬರ್ತಾ ಇದೆ, ಕೇಂದ್ರ ಮಂತ್ರಿಗಳ ವಿರುದ್ಧ. ಇನ್ನೊಂದೇನು ಅಂತ ಹೇಳಿದ್ರೆ, ಏನು ಮುಂದಿನ ವಿಧಾನಸಭಾ ಚುನಾವಣೆ ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಬರಬಹುದು. ಇದ್ರ ಜೊತೆಗೆ ಮೋದಿ ನಂತರದಲ್ಲಿ ಯಾರು ಪರ್ಯಾಯ ನಾಯಕ ಬೆಳೆಸ್ಬೇಕಲ್ವಾ? ಹಾಗಾದ್ರೆ ಮೋದಿನೇ ಇಟ್ಕೊಂಡು ಬೆಳೆಸ್ಲಿಕ್ಕಾಗತ್ತಾ? ಆಮೇಲೆ ಇನ್ನೊಂದು ನೋಡ್ತಾ ಹೋಯ್ತು ಅಂದರೆ, ಮೋದಿ ಅವರ ನಂತರದಲ್ಲಿ ಯಾರು ಅಂದ್ರೆ, ಅವತ್ತೊಂದು ಸ್ಟೇಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಡೇ ನೀವು ನೋಡಿದ್ರೆ ಬಹುಶಃ ಗಮನಿಸಿರ್ಬೋದು, ಅಮಿತ್ ಶಾ ಹೇಳ್ತಾರೆ, ನಾನು ನಿವೃತ್ತಿಯಾಗಿ ವೇದ ಉಪನಿಷತ್ತು ಕೃಷಿಯಲ್ಲಿ ತೊಡಗಿಸ್ತೀನಿ ಅಂತ. ಯಾಕೆ ಏಕಾಏಕಿ ಈ ಮಾತುಗಳೆಲ್ಲ ಬರುತ್ತೆ ಅಂದರೆ, ದೆಹಲಿಯಲ್ಲಿ ನಡೆದಂಥ RSS ಪ್ರಚಾರಕರ ಸಭೆಯಲ್ಲಿ ಈ ಎಲ್ಲ ಅಂಶಗಳು ಚರ್ಚೆ ಆಗುತ್ತೆ. ಜುಲೈ 4ರಿಂದ 3 ದಿನಗಳ ಕಾಲ ನಡೆಯುತ್ತಲ್ಲ, ಅಲ್ಲಿಯೂ ಕೂಡ ಈ ಚರ್ಚೆ ಆಗುತ್ತೆ. ಇವೆಲ್ಲ ಇಂಡಿಕೇಶನನ್ನು ತಗೊಂಡು ಮೋಹನ್ ಭಾಗವತ್ ಅವರು ಮಾತಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಕ್ಕಂತೆ ಅವರ ಕೃಪಾಶೀರ್ವಾದದಲ್ಲೇ ಬೆಳೆಯುವಂಥ ಒಬ್ಬ ಪಾಪ್ಯುಲರ್ ನಾಯಕ ಬೇಕು, ಪರ್ಯಾಯ ನಾಯಕ ಬೇಕು 2000 ಮುಂಬರುವಂಥ ಲೋಕಸಭಾ ಚುನಾವಣೆಗೆ. ಅದಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಅದಕ್ಕಾಗಿ ನಿವೃತ್ತಿಯ ಮಾತನ್ನು ಹೇಳ್ತಾ ಇದ್ದಾರೆ ಅನಿಸುತ್ತೆ ನನಗೆ ಧರಣೇಶ್. ಒಟ್ಟು ಇನ್ನೊಂದೇನು ಅಂತಂದರೆ, 2-3 ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಸಂಘ ಪರಿವಾರದ ನಾಯಕತ್ವ ವಿಷಯ ಬಂದಾಗ, BJP ವಿಷಯ ಬಂದಂಥ ಸಮಯದಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಂಘ ಪರಿವಾರದ ನಾಯಕರನ್ನು ಸದ್ದಿಲ್ಲದೆ ಮೂಲೆ ಗುಂಪು ಮಾಡ್ತಾ ಹೋಗುತ್ತೆ. ನೀವು ನೋಡಿ, ಗಡ್ಕರಿ ಅವ್ರಿಗೂ ಮಂತ್ರಿಗಳಾಗಿದ್ದಾರೆ, ಲೆಕ್ಕಕ್ಕಿಲ್ಲದೆ ಇರೋ ಥರದಲ್ಲಿದ್ದಾರೆ. ನೀವು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಹೇಗೆ ಯಾವ ಇದಕ್ಕೆ ಹೋಗಿದ್ದಾರೆ. ಹಿಮಂತ್ ಬಿಶ್ವಾಸ್ ಸಿಕ್ಕಷ್ಟು ಪ್ರಾತಿನಿಧ್ಯ, ಮತ್ತೆ ಹಿಮಂತ್ ಬಿಶ್ವಾಸ್ ಬೇರೆ ಕಡೆಯಿಂದ ಬರೆದಂತ, ಅದನ್ನೇ ಹೇಳಕೊಟ್ಟಂಥದ್ದು. ಕೇಂದ್ರ ಮಂತ್ರಿಮಂಡಲದಲ್ಲಿ ಇರುವಂಥವ್ರು ನೋಡಿ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಸಿಗುತ್ತಲ್ಲ, ಅವರ ಜೈಶಂಕರ್, ಅಶ್ವಿನಿ ವೈಷ್ಣವಿಗೆ ಸಿಗುತ್ತಲ್ಲ ಪ್ರಾತಿನಿಧ್ಯ, ಅವರೆಲ್ಲ ಬೇರೆ ಕಡೆಯಿಂದ ಬಂದಂಥವ್ರು. ಅಂತಹ ಪ್ರಾತಿನಿಧ್ಯ ಸಂಘ ಪರಿವಾರದ ಮೂಲ ಬಂದಂಥ ನಾಯಕರುಗಳಿಗೆ ಸಿಗ್ತಾ ಇಲ್ಲ. ಡೆಲಿಬ್ರೇಟ್ ಆಗಿ ಅವರು ಇದು ಮಾಡ್ತಾರೆ. ನೀವು ಅಲ್ಲಿವರೆಗೂ ಹೋಗ್ಬಿಡಿ, ಕರ್ನಾಟಕಕ್ಕೆ ಬನ್ನಿ. ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಥವಾ ಯಡಿಯೂರಪ್ಪ ಅವರ ನಂತರದಲ್ಲಿ ಎಲ್ಲರ ಜನರ ದೃಷ್ಟಿಯೆಲ್ಲ ಏನಿತ್ತು ಅಂದರೆ, ಯಾವತ್ತೂ ಕೂಡ BJPಯಲ್ಲಿ ಸಂಘ ಪರಿವಾರದ ಮೂಲದಿಂದ ಬಂದಂಥವ್ರಿಗೆ ಆದ್ಯತೆ ಅಂತ ಇತ್ತು. ಆದರೆ ಅವಾಗೇನಾಯಿತು, ನೀವು ಅಲ್ಲಿ ಬಂದಂಥ ಉಪಮುಖ್ಯಮಂತ್ರಿ ಆಗಿದ್ದಂಥ
ಬೆಳಗಾವಿ ಅವರ ಅಂತ ನಮ್ಮ ಲಕ್ಷ್ಮಣ್ ಸವದಿಗೆ ಸಿಕ್ಕಂತ ಪ್ರಾತಿನಿಧ್ಯ ಈಶ್ವರಪ್ಪ ಅವ್ರಿಗೆ ಸಿಗಲಿಲ್ಲ, ಆರ್ ಅಶೋಕಕ್ಕೆ ಸಿಗಲಿಲ್ಲ. ನೀವು ನಂತರದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಬಂದಂತ ಸಮಯದಲ್ಲಿ ಸಂಘ ಪರಿವಾರದ ಮೂಲದಿಂದ ಬಂದವರೇ ಆಗ್ತಾರೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ರು, ಸಿಗ್ಲಿಲ್ಲ ಜನತಾ ಪರಿವಾರದ. ಹೀಗಾಗಿ ಅಮಿತ್ ಶಾ ಮತ್ತು ಮೋದಿ ಜೋಡಿ ಇದೆಯಲ್ಲ, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಂಘ ಪರಿವಾರದ ನಾಯಕರನ್ನ ಉದ್ದೇಶಪೂರ್ವಕವಾಗಿ ಮೂಲೆ ಗುಂಪು ಮಾಡ್ತಾ ಬಿಜೆಪಿಯೇ ಬೇರೆ ಸಂಘ ಪರಿವಾರವೇ ಬೇರೆ ಅಂತ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಬೇರೆ ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಹೋಗ್ತಾ ಇದೆ ಅಂತ. ಆ ಕಾರಣಕ್ಕೆ ನೋಡಿ ಕರ್ನಾಟಕ ಜಗದೀಶ್ ಶೆಟ್ಟರ್ ಇವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ತಾರೆ. ಈಶ್ವರಪ್ಪ ಇವತ್ತು ಇಲ್ವೇ ಇಲ್ಲ. ಇದು ಸಂಘ ಪರಿವಾರಕ್ಕೆ ಬೇಕಾಗಿಲ್ಲ. ಅದರ ಪರಿಣಾಮವೇ ಪಕ್ಷದ ಅಧ್ಯಕ್ಷ ಸ್ಥಾನ ಕೂಡ ಆಯ್ಕೆಯಾಗಿಲ್ಲ ಇಲ್ಲಿವರೆಗೆ. ಸಂಘ ಪರಿವಾರ ತನ್ನ ಪ್ರಾಬಲ್ಯ ಬೇಕಾಗುತ್ತೆ. JP ನಡ್ಡಾ ಥರ ರಬ್ಬರ್ ಸ್ಟಾಂಪ್ ಬೇಕಿಲ್ಲ, ಅಥವಾ ಮೋದಿ ಅಮಿತ್ ಶಾ ಮಾತು ಕೇಳೋದು ಬೇಕಿಲ್ಲ. ಸಂಘ ಪರಿವಾರದ ಮಾತು ಕೇಳಿ ಸಂಘ ಪರಿವಾರದ ಅಣತಿಯಂತೆ ನಡೆಯುವಂಥ ಗಡ್ಕರಿ ಅಥವಾ ಫಡ್ನವೀಸ್ ಥರದ ನಾಯಕರು ಬೇಕಾಗುತ್ತೆ, ಅಥವಾ ಯೋಗಿ ಆದಿತ್ಯನಾಥ್ ಥರದ ನಾಯಕರು ಬೇಕಾಗುತ್ತೆ. ಅದರ ಹುಡುಕಾಟದಲ್ಲಿದ್ದಾರೆ. ಹಾಗಾಗಿ ಮೋದಿಯ ನಂತರದಲ್ಲಿ ಯಾರು ಅನ್ನುವಂಥ ಒಂದು ಪ್ರೊಜೆಕ್ಷನ್ RSS ಇದೆ, ಇವ್ರನ್ನ ಬಿಂಬಿಸ್ಬೋದು ಅಂತ. ಆ ಬಿಂಬಿಸ್ಬೇಕಾದ್ರೆ ಏಕಾಏಕಿ ಮಾಡ್ಲಿಕ್ಕಾಗಲ್ವಲ್ಲ, ಅದಕ್ಕಾಗಿ ಈ 75 ವರ್ಷ ಅಂತ ತಂದಿದ್ದಾರೆ. ಮೋದಿಯವರ 75 ವರ್ಷ ಆಗಿದೆ. ಮೋರೋಪ್ ಅಂತ ಪಿಂಗಳೆ, ನೀವು ಆಚಾರ್ಯ ಗುರೂಜಿ ಅಂತ ಎಲ್ಲ ಏನು ಮಾಡ್ತೀವಿ, ಪೂಜನೀಯ ಅಂತ ಗುರುತಿಸ್ತಿರಲ್ಲ, ಪೇಶ್ವೆ, ಮೊದಲ ಪೇಶ್ವೆ, ಅವ್ರು ಹೇಳಿರುವಂಥದ್ದು ನಾನಲ್ಲ. 75 ವರ್ಷ ಆದವ್ರ ಮೂಲೆ ಪಕ್ಕಕ್ಕೆ ಸರಿಬೇಕು ಅಂತ. ನೀವು ಅದನ್ನು ಫಾಲೋ ಮಾಡಿ ಅನ್ನುವ. ಈಗ ನೀವು ಬಹಳಷ್ಟು ವಿಷಯ ಹೇಳಿದ್ರಿ, RSS BJP ನಡುವಿನ ಶೀತಲ ಸಮರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಚುನಾವಣೆಗಳಲ್ಲಿ ಅದು ಹೆಂಗೆ ಪರಿಣಾಮ ಬೀರ್ತು ಅಂತ. ಆ್ಯಕ್ಚುಲಿ ಕಳೆದ 2024 ಲೋಕಸಭಾ ಚುನಾವಣೆಯಲ್ಲಿ RSS ಮತ್ತು BJP ಒಂದು ರೀತಿಯಲ್ಲಿ ಅಂತರ ಕಾಯ್ಕೊಳ್ಳಿಕ್ಕೆ ಪ್ರಮುಖವಾಗಿ ಆಗಿದ್ದು ಅದು JP ನಡ್ಡಾ ಅವರ ಹೇಳಿಕೆ. ಕರೆಕ್ಟ್, ಹೌದಾ? ಹೌದು. ಅದೇ JP ನಡ್ಡಾ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ RSSಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಜೊತೆಗೆ ನೀವು ನಿಮ್ಮ BJPಯ ಅಲಿಖಿತ ನಿಯಮದ ಪ್ರಕಾರ ಮೋದಿಯವರು 75 ವರ್ಷಕ್ಕೆ ನಿವೃತ್ತರಾಗ್ತಾರಾ ಅಂತಲೂ ಕೂಡ ಕೇಳಿದರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ JP ನಡ್ಡಾ, ಇಲ್ಲ ಅದು ಅನ್ವಯ ಆಗುವಂಥದ್ದೇನಿಲ್ಲ, ಜೊತೆಗೆ BJP ಸಂವಿಧಾನದಲ್ಲಿ ಆ ಥರದ ಯಾವ ನಿಯಮವೂ ಇಲ್ಲ, ಹೌದು ಅಂತ ಹೇಳಿದರು. ಅಂದರೆ ನೋಡಿ, ಆಗಲೂ JP ನಡ್ಡಾ ಹೇಳಿಕೆ ಬಹಳ ಪರಿಣಾಮಕಾರಿಯಾಗಿತ್ತು. ಈಗಲೂ JP ನಡ್ಡಾ ಹೇಳಿಕೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ನಿಸ್ತಾ ಇದೆ RSS. ಹೌದು. ಅದರಿಂದಾಗಿ ಬಹುಶಃ ಈ ರೀತಿ ಹೇಳಿದಾರ ಮೋಹನ್ ಭಾಗವತ್. ಖಂಡಿತವಾಗಿ. ಅಂದ್ರೆ RSS ಮತ್ತೆ BJPಯನ್ನ ತನ್ನ ಕಂಟ್ರೋಲ್ ತಗೊಳ್ಳುವಂತ ಪ್ರಯತ್ನ ನಡೆಸ್ತಾ ಇದೆ. ಈ ಮೂಲಕ ಇಂಥ ಸಂದೇಶವನ್ನು ಇಲ್ಲಿವರೆಗೆ ಅಮಿತ್ ಶಾ ಮತ್ತು ಮೋದಿ ಜೋಡಿ ನೀವು 2014ರವರೆಗೆ ಫುಲ್ ಕಂಟ್ರೋಲ್ ಇತ್ತು RSS. ಅದು ಆ ಚುನಾವಣೆ ನಂತರದಲ್ಲಿ ಸ್ವಲ್ಪ ಹಿಡಿತ ಕಳ್ಕೊಂಡು ಬಂದದ್ದು. 2019 ಚುನಾವಣೆಯಲ್ಲಿ ಏನೂ ಇಲ್ವೇ ಇಲ್ಲ. 2024 ಚುನಾವಣೆಯಲ್ಲಿ ಇವ್ರಿಗೆ ಟಿಕೆಟ್, ಮೋದಿ ಅಮಿತ್ ಶಾ ಯಾರು ಹೇಳಿದ್ರು ಅವ್ರಿಗೆ ಟಿಕೆಟ್. RSSನ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಟಿಕೆಟ್ ತಗೊಳ್ಳಿಕ್ಕಾಗಲಿಲ್ಲ. ಮೋದಿ ಅಮಿತ್ ಶಾ ಜೋಡಿ ಜೊತೆ ಚೆನ್ನಾಗಿದ್ದಂಥ ವ್ಯಕ್ತಿ ಮಾತ್ರ, RSSನ ವ್ಯಕ್ತಿ ಮಾತ್ರ ಟಿಕೆಟ್ ತಗೊಳಕ್ಕೆ ಆಯ್ತೆ ಹೊರತು ಇಲ್ಲ. ಗೆಲುವಿನ ಒಂದು ಮಾನದಂಡವನ್ನು ಇಟ್ಕೊಂಡು ಅವರು ಮಾಡ್ಲಿಕ್ಕೆ ಹೊರಟರು. ಹೀಗಾಗಿ ಇಲ್ಲಿ RSS ಮತ್ತೆ ನನ್ನ ಕಂಟ್ರೋಲಿಗೆ ತಗೊಳ್ಬೇಕು, ತಮ್ಮ ಅಜೆಂಡಾವನ್ನು ಇದು ಮಾಡಬೇಕು. ಅದೇನು ಆಗಲೇ ಹೇಳಿದ್ನಲ್ಲ, ದೇಶ ಮೊದಲು ಪಕ್ಷ ಅನಂತರ ವ್ಯಕ್ತಿ ಆನಂತರ ಅಂತ. ಈಗ ಇಲ್ಲಿದೆಯಲ್ಲ ಮೋದಿ ಮೋದಿ ಮೋದಿ, ಅದಿಲ್ಲ. ಮೋದಿಯೇ ಮೊದಲು, ಮೋದಿ ನಂತರ, ಮೋದಿ ಆನಂತರವೂ ಮೋದಿ ಇದೆಯಲ್ಲ, ಅದನ್ನು ತೆಗಿಬೇಕು. ಮೋದಿ ಕಾ ಗ್ಯಾರಂಟಿ ಅಲ್ಲ, ಇದು ನಮ್ಮ ಸಿದ್ಧಾಂತದ ಗ್ಯಾರಂಟಿ. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈಗ ಏನೇ ಆಗಲಿ ಮೋದಿ ಅವರ ಸೆಲ್ಫ್ ಸೆಂಟ್ರಿಕ್ಕು ಅಥವಾ ಅವ್ರು ಅಂದ್ಕೊಂಡಂಗೆ ಮಾಡಬೇಕು ಅಂತ ಅನಿಸಿದ್ರು ಕೂಡ ಮೋದಿಯಿಂದಾಗಿ BJPಗೆ ಒಂದಷ್ಟು ಮತಗಳು ಬಂದಿದ್ದಾವೆ. ಒಂದಷ್ಟಲ್ಲ, ಅದೇ ದೊಡ್ಡ ಬಿಕಾಸ್ ಆಫ್ ಮೋದಿ. ಅದೇ ಈಗ 2019ರಲ್ಲಿ 303 ಇದ್ದಂಥ ಲೋಕಸಭಾ ಸದಸ್ಯರ ಸಂಖ್ಯೆ, BJP ಲೋಕಸಭಾ ಸದಸ್ಯರ ಸಂಖ್ಯೆ 2024ಕ್ಕೆ 240 ಕುಸಿದಿರಬಹುದು. ಅದು ಮೋದಿ ಕಾರಣಕ್ಕಾಗಿ. ಅದೇ ಆದರೆ ಮೋದಿಯ ಪಾತ್ರ ಇದ್ದೇ ಇದೆ. ಹಾಗಾಗಿ ಈ ಹಂತದಲ್ಲಿ RSS ಮೋದಿಯನ್ನು ನಗಣ್ಯ ಮಾಡಲಿಕ್ಕೆ ಸಾಧ್ಯನಾ? ಬರೀ ಈ ವೋಟ್ ಬೇಸ್ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಈಗ ನೋಡಿ, ಮೋದಿ ಕಾರಣಕ್ಕೆ ಈ ಕಾರ್ಪೊರೇಟ್ ಸೆಕ್ಟರ್ ಅದು BJP ಜೊತೆ ಇದೆ. ಹೌದು, ಬಹಳ ದೊಡ್ಡ ಮಟ್ಟದಲ್ಲಿ BJP ಜೊತೆ ಇದೆ. ಉದ್ಯಮಿಗಳು, ಕಾರ್ಪೊರೇಟ್ ಕುಳಗಳು BJP ಜೊತೆಗೆ ಇದ್ದಾರೆ. ಅದನ್ನು ಕಳ್ಕೊಳ್ಳಿಕ್ಕೆ BJP ರೆಡಿ ಇದೆಯಾ? ಏಕೆಂದರೆ ಇವತ್ತಿನ ಚುನಾವಣೆಗಳು ನಿಮ್ಗೆ ಚೆನ್ನಾಗಿ ಗೊತ್ತು ಅಂದರೆ ಎಷ್ಟು ಕಾಸ್ಟ್ಲಿ ಅಂತ. ಕಾರ್ಪೊರೇಟ್ನ ಸಹಕಾರ ಇಲ್ಲದೆ RSS ತನ್ನ ಸಂಘಟನಾ ಬಲದಿಂದ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯನಾ? ಇಲ್ಲ, ಇದೆರಡು ಒಂದಕ್ಕೊಂದು ಇಂಟರ್ಲಿಂಕ್. ಅದು ಎಲ್ಲ ಪಕ್ಷ, ಯಾವುದೇ ಪಕ್ಷ ಆದ್ರೂ ಕೂಡ ಬೇರೆಯವ್ರಿಗಿಲ್ಲ. ಬಟ್ ಇವ್ರು ದೊಡ್ಡ ಪ್ರಮಾಣದಲ್ಲಿ ನನ್ನೊಂದು ಆರ್ಗ್ಯುಮೆಂಟ್ ಏನು ಗೊತ್ತಾ, ಸ್ಟಿಲ್ ಕಾಂಗ್ರೆಸ್ ಇಸ್ ಸ್ಟ್ರಾಂಗ್ ಅಂತ. ಯಾಕೆಂದ್ರೆ BJP ಅವರು ಇಷ್ಟೆಲ್ಲ ಮಾಡಿ 240 ಸೀಟ್ ಗೆದ್ದಿದ್ರು.
ಕಾಂಗ್ರೆಸ್ ಅವರು ಏನೂ ಮಾಡಿದ್ರೆ 99 ಸೀಟ್ ಗೆದ್ದಿದ್ರು ಅಂದ್ರೆ ಹಾಗಲ್ಲ. ಕಾಂಗ್ರೆಸ್ ನಾನು ಹೇಳ್ತೀನಿ ಅಂದ್ರೆ ಬಿಜೆಪಿಯ ಆ ಆನೆ ಬಲ ಕಾಂಗ್ರೆಸ್ಸಿನ ಓಲ್ಡ್ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ಇಂದ ಇನ್ನೂ ಈಚೆ ಬಂದಿಲ್ಲ. ಹಾಗಾಗಿ ನೂರು ಕೂಡ ಕಾಂಗ್ರೆಸ್ಸಿನ ಕಾರಣಕ್ಕಾಗಿ ಬಂದಿದ್ದಂತಲ್ಲ, ವಿರೋಧದ ಕಾರಣಕ್ಕಾಗಿ ಬಂದವರು. ನಾನು ಹೇಳ್ತಿರೋದು ಏನು ಅಂತ ಗೊತ್ತಾ, ಅಂದ್ರೆ ವೋಟ್ ಬೇಸ್ ಇದೆ. ಸೊ ಇಲ್ಲಿ ಬಿಜೆಪಿಗೆ ನಾನು ಹೇಳಿ ಈ ತರದ ವೋಟ್ ಬೇಸು, ಮೋದಿಯಿಂದಾಗಿ ವೋಟ್ ಬೇಸ್, ಕಾರ್ಪೊರೇಟ್ ಸೆಕ್ಟರ್ನ ಸಹಕಾರ, ಈ ತರದೆಲ್ಲ ಇದೆ. ಇದನ್ನೆಲ್ಲವನ್ನ ಮೀರಿ RSS ಮೋದಿ ಅವ್ರನ್ನ ನೀವು ಕೆಳಗಿಳಿರಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲಿ ಹೇಳ್ತೀನಿ ನೋಡಿ, ಅದಕ್ಕೆ ಹೇಳಿದ್ದು ಏನು ಅಂತ ಹೇಳಿದ್ರೆ, ಈಗೇನು ಲೋಕಸಭಾ ಚುನಾವಣೆ ಬರ್ತಿಲ್ಲ, ಇನ್ನು 3 ವರ್ಷ ದೊಡ್ಡ ಸುದೀರ್ಘ ಅವಧಿ, 3.5 ವರ್ಷ ಇದೆ. ಆ ವೇಳೆಗೆ ಒಬ್ಬ ಹೊಸ ನಾಯಕನನ್ನ ಹುಟ್ಟುಕೊಳ್ಬೇಕು ಅಂದ್ರೆ ಮೋದಿಯಷ್ಟೇ ಪ್ರಭಾವಿಯಾಗಿರುವಂಥ ಒಂದು ಇನ್ಫ್ಲೂಯೆನ್ಸರ್ ಬೇಕಾಗುತ್ತೆ. ಆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಮತದಾರರ ಮೇಲೆ ಮತ್ತು ತತ್ವದ ಬಲಪಂಥೀಯ ಧೋರಣೆ ಇಟ್ಕೊಂಡಿರುವಂಥ ವ್ಯಕ್ತಿಯ ಆಯ್ಕೆ ಬೇಕಾಗುತ್ತೆ. ಆ ರೀತಿ ಆಯ್ಕೆಯಾಗುವಂಥ ವ್ಯಕ್ತಿ ಮೋದಿ ಆಶೀರ್ವಾದದಿಂದಲೇ ಬರಬೇಕು. ಆಮೇಲೆ ಈ ಮೋದಿ ಅನ್ನುವಂಥ ಬ್ರ್ಯಾಂಡ್ ಇದೆಯಲ್ಲ, ಇದು ಪೀಕ್ ಹೋಗಿದೆ, ಹೇಳಿದ 303ಕ್ಕೆ ಹೋಗಿ ಈಗ ಸ್ವಲ್ಪ ಡಿಕ್ಲೈನ್ ಆಗುತ್ತೆ. ಇಂತಹ ಸಮಯದಲ್ಲಿ RSSಗೂ ಕೂಡ ಮೋದಿ ಒಬ್ಬ ವಿಫಲ ನಾಯಕ, ಅಂದರೆ ಮುಂಬರುವ ಚುನಾವಣೆಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೋ ಅಂತೇಳಿ. ಆಂಟಿ ಇನ್ಕಂಬೆನ್ಸಿ ದೊಡ್ಡ ಪ್ರಮಾಣದಲ್ಲಿ ಹೊಡೆದು ಮೋದಿ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರೆ ಒಬ್ಬ ಮೋದಿಯನ್ನು ದುರಂತ ನಾಯಕ ಆಗಲಿಕ್ಕೆ ಬಿಡ್ತಿಲ್ಲ. ಮೋದಿ ಅನ್ನುವಂಥ ಒಂದು ಇದೆಯಲ್ಲ, ಒಂದು ಹೆಸರಿದೆಯಲ್ಲ, ಅದನ್ನು ಒಂದು ದಂತಕಥೆಯಾಗಿ ಉಳಿಸ್ಬೇಕು ಅನ್ನುವಂಥದ್ದು RSS ಮತ್ತು BJPಯ ಲೆಕ್ಕಾಚಾರ. ಅತ್ಯಂತ ಪ್ರಭಾವಿಯಾಗಿರುವಂಥ ಸಮಯದಲ್ಲೇ ನನಗೆ ಸಾಕು, ನಾನು ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗುವ ಮೂಲಕ ಇತರರಿಗೆ ಮಾರ್ಗದರ್ಶಿ ಆಗಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ದು ಮೋರಪ್ಪಂತ್ ಪಿಂಗಳೆ ಅವರ ಹೆಸರನ್ನ. ಮೋರಪ್ಪಂತ್ ಪಿಂಗಳೆ ಕೂಡ ಇದೇ ರೀತಿಯಾದಂಥ ಒಂದು ಧೋರಣೆಯನ್ನು ಅನುಸರಿಸಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಹಾಗೆ ಮೋದಿ ಕೂಡ ಪ್ರಧಾನಿ ಉನ್ನತ ಸ್ಥಾನದಲ್ಲಿರುವಂಥ ಸಮಯದಲ್ಲಿ ನಾನು ಸಾಕು ಅಂತ ಹೇಳಿ ಹೊರಗಡೆ ಹೋಗ್ತಾ ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿ ಅವರ ಮೂಲಕ ಪ್ರಭಾವವನ್ನು ಉಳಿಸಿ ಹೋಗುವಂಥದ್ದು, ತಮ್ಮದೇ ಛಾಪನ್ನು ಉಳಿಸ್ಬೇಕು. ಇದು ಮೋದಿಯವರ ಆಯ್ಕೆ, ಇದು ಮೋದಿಯವರ ನಿರ್ಧಾರ, ಮೋದಿ ಈ ಕಾರಣಕ್ಕಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಮೋದಿ ಅನ್ನುವಂಥದ್ದು ಉಳಿಸ್ಕೊಂಡೋಗ್ಬೇಕು, ದಂತಕತೆ ಅದನ್ನು ಉಳಿಸ್ಕೊಂಡೋಗ್ಬೇಕು. ವೈಫಲ್ಯ ಆಗಿ ಸೋತರು ಆ ಕಾರಣಕ್ಕಾಗಿ ಹೋದ್ರು ಅನ್ನೋದು ಬೇಕಾಗಿಲ್ಲ ಅವರಿಗೆ. ಮೋದಿ ಅತ್ಯಂತ ಯಶಸ್ವಿಯಾಗಿರುವಂಥ ಸಮಯದಲ್ಲಿ ಹೋದ್ರು ಅಂತ ಇಟ್ಕೊಂಡು ಅದೇ ನಾಮಬಲದಲ್ಲಿ ಪಕ್ಷವನ್ನು ಕೊಟ್ಟಿದ್ದಾರೆ. ಇಲ್ಲ, ಆದ್ರೆ ಒಂದಷ್ಟು ಪ್ರಮುಖ ಕಾರಣಗಳಿದಾವೆ. ಏನಪ್ಪಾ ಅಂದ್ರೆ, ಈಗ ನೋಡಿ, ಫಸ್ಟ್ ಆಫ್ ಆಲ್ ಮೋದಿಗೆ 75 ವರ್ಷ ತುಂಬ್ತಿರೋ ಈ ಹೊತ್ತಿನಲ್ಲೇ RSS 100 ವರ್ಷ ಪೂರೈಸ್ತಾ ಇದೆ. ಹೌದಾ? ಶತಮಾನೋತ್ಸವ ವಿಜಯದಶಮಿ ಅವಾಗ ಮಾಡ್ತಿದೆ. ಈ ಸಂದರ್ಭದಲ್ಲಿ ಅದು ಸಂಘರ್ಷ ಆಗಲಿ, ಬಹಿರಂಗ ಆಗಲಿ, ಶೀತಲ ಸಮರ ಆಗಲಿ ಆಗಬಾರ್ದು ಅನ್ನೋದು ಒಂದು ಇದ್ದೇ ಇರುತ್ತೆ ಎರಡೂ ಸಂಘಟನೆಗಳಿಗೆ, BJPಗೆ ಮತ್ತು RSSಗೆ. ನಂಬರ್ 2, ನೀವು ಹೇಳಿದ್ರಿ ಲೋಕಸಭಾ ಚುನಾವಣೆ ಇನ್ನೂ ದೂರ ಇದೆ ಅಂತ, 3.5 ವರ್ಷ ಇದೆ ಅಂತ. ಬಟ್ ಅದಕ್ಕೂ ಮೊದಲು 2014ರಿಂದ ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ, ಯಾಕೆಂದರೆ ಅಲ್ಲಿ ಈಸ್ಟಲ್ಲಿ ನಾವು ಗೆಲ್ಲಬೇಕು ಅನ್ನೋದು BJPಯ ಲೆಕ್ಕಾಚಾರ, ಗೆಲ್ಲಕ್ಕಾಗಿಲ್ಲ. ಅಲ್ಲಿ ಗೆಲ್ಲಬೇಕು ಅನ್ನೋದೊಂದಿದೆ. ಭಾಳ ನಿರ್ಣಾಯಕವಾದ ಚುನಾವಣೆಗಳು ಹೇಳ್ತಿದ್ದೀನಿ. ಆಮೇಲೆ ದಕ್ಷಿಣದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತಮಿಳುನಾಡು, ಕೇರಳಕ್ಕೆ ಬಹಳ ಶ್ರಮವನ್ನು ಆಗ್ತಿದ್ದಾವೆ BJP ಮತ್ತು RSS. ಅಲ್ಲಿ ಸಾಧ್ಯ ಆಗಿಲ್ಲ. ನೆಕ್ಸ್ಟ್ ಉತ್ತರ ಪ್ರದೇಶ ಚುನಾವಣೆ, ಯಾಕೆಂದರೆ ಇಡೀ ದೇಶದ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. ಅಲ್ಲಿ ಕಳೆದ ಲೋಕಸಭಾ ಚುನಾವಣಾ ರಿಸಲ್ಟನ್ನು ತೆಗೆದುಕೊಂಡ್ಬಿಟ್ಟು ನೀವು ಏನಾದರೂ ಅದರ ಪ್ರಕಾರವಾಗಿ ಚುನಾವಣೆ ನಡೆದ್ಬಿಟ್ರೆ BJP ಹೀನಾಯವಾಗಿ ಸೋತ್ಬಿಡುತ್ತೆ. ಹೌದಾ? ಅದು ಯೋಗಿ ಮತ್ತು ಮೋದಿ ಜೋಡಿ ಇದ್ದು ಹಂಗಾಗಿದೆ. ಇಂತಹ ಪರಿಸ್ಥಿತಿನಲ್ಲಿ ಅಂದರೆ ನಿಜ ಮೋದಿಯವ್ರನ್ನ ಅವರು ವಿಫಲ ನಾಯಕ ಆಗಬಾರ್ದು ಅಂತ ಬಯಸ್ಬೋದು, ಓಕೆ. ಆದರೆ ಮುಂದೆ ಈ ಥರದ ಕೆಲವು ಟಫ್ ಟಾಸ್ಕ್ಗಳಿದಾವಲ್ಲ, ಇದನ್ನ ಯಾರೋ ಒಬ್ರು ಹೊಸಬ್ರು ಬಂದರೆ, ಅದು ನಿತಿನ್ ಗಡ್ಕರಿಯೋ, ರಾಜನಾಥ್ ಸಿಂಗೋ, ಯೋಗಿನೋ, ಇನ್ನೊಬ್ರು ಯಾರೋ ಬಂದರೆ ಅವರು ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಅದನ್ನು ಸಾಧ್ಯ ಆಗುತ್ತೆ ಅಂತ RSS ಲೆಕ್ಕಾಚಾರ. ಯಾಕೆ ಅಂತ ಹೇಳಿದ್ರೆ, ನೀವಿಲ್ಯಾರು ಪ್ರಧಾನಿ ಮೋದಿ ನಿರ್ಗಮಿಸಿದ್ರು ಕೂಡ ಅವ್ರು ಸಂಪೂರ್ಣವಾಗಿ ಏನು ಸನ್ಯಾಸತ್ವ ತಗೊಂಡೋ ಇನ್ನೊಂದೇನು ಹೋಗಲ್ಲ, ಅವರು ಸಕ್ರಿಯವಾಗಿರ್ತಾರೆ. ನಿಮಗೆ ಒಂದು ಬ್ರ್ಯಾಂಡ್ ಅಂತ ಇರುತ್ತೆ. ನಿಮಗೆ ಇಷ್ಟು ದಿನ ವಾಜಪೇಯಿ ಅಂತ ಬ್ರ್ಯಾಂಡ್ ಇಟ್ಕೊಂಡಿದ್ರಲ್ಲ, ಅದಕ್ಕಿಂತ ಪ್ರಬಲವಾದಂಥ ಅಸ್ತ್ರ ಮೋದಿ ಅನ್ನುವಂಥದ್ದು. ಯಾಕೆಂದರೆ ನೀವು ಇದು ಹಿಂದೂ ಹೃದಯ ಸಾಮ್ರಾಟ ಅಂತಲೇ ಮೋದಿಯನ್ನು ಈಗಲೂ ಪರಿಗಣನೆ ಮಾಡ್ತಿರುವಂಥದ್ದು. ಅದೇ ಲೆಕ್ಕದಲ್ಲಿ ಮುಂದುವರಿಸಿದ್ದಾರೆ. ಈ ಬ್ರ್ಯಾಂಡ್ ಅಂತ ಇದೆಯಲ್ಲ, ಅದು ಆಡಳಿತ ವಿರೋಧಿ ಅಲೆಯ ಕಾರಣಕ್ಕಾಗಿ ಡೌನ್ ಆಗಬಾರ್ದು, ಅದು ಅದೇ ಲೆವೆಲಲ್ಲಿ ಉಳಿಬೇಕು. ಈ ಇಂತಿಂಥ ಕಾರಣಕ್ಕೆ ವಿಫಲರಾದರು ಅಂತ ಮಾತಾಡೋದಕ್ಕೆ ಅವಕಾಶನೇ ಕೊಡದೆ ಇನ್ನೊಬ್ಬರನ್ನ ಕೂರಿಸಿ ಆ ಲೆಕ್ಕವನ್ನು ಮಾಡ್ಕೊಂಡು ಹೋಗ್ತಿದ್ರು. ಯಾಕೆ ನೋಡಿದ್ರೆ ಹಿಂದಿಯೇತರ ರಾಜ್ಯಗಳಲ್ಲಿ BJPಯ ಪ್ರಭಾವ ಇಲ್ಲ. ಯಾಕೆಂದ್ರೆ ಅದಕ್ಕಾಗಿ ಅವರು ಹಿಂದೂಸ್ತಾನ ಅಂತಾನೆ ಹೇಳ್ಕೊಂಡು ಹೋಗುವಂಥದ್ದು. ನೀವು ಹೇಳಿದ್ರಲ್ಲ, ಹಿಂದೂ ಹೃದಯ ಸಾಮ್ರಾಟ್
ಮತ್ತೆ ಇವರೆಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಹಿಂದೂ ಧರ್ಮದ ಜೀವನವನ್ನ 4 ಹಂತ ಅಂತ ಹೇಳ್ತಾರೆ. ಬಾಲ್ಯ, ಹೌದು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋ ಮೊದಲು ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಬಲವಾದಂತ ಟಾಸ್ಕ್ಗಳನ್ನ ಕೊಡ್ಬೇಕೆಂದ್ರೆ, ಇಲ್ಲಿವರೆಗೆ ನೀವು ಶತಮಾನೋತ್ಸವ ಆಚರಣೆ ಮಾಡ್ತಿದ್ದೆಲ್ಲ, ಸಂಘ ಪರಿವಾರ ತನ್ನ ಮುಂದಿನ ಕಾರ್ಯಸೂಚಿ ಏನು ಅಂತ ಹೇಳಲಿಕ್ಕೆ ಬಂದಿದೆ. ಯಾಕೆಂದ್ರೆ ಇಲ್ಲಿವರೆಗೆ ಅದು ಪ್ರತಿಪಾದನೆ ಮಾಡ್ಕೊಂಡು ಬಂದಂತ ಕಾರ್ಯಸೂಚಿಗಳಿದ್ವಲ್ಲ, ರಾಮ ಮಂದಿರ, 371 ಇವೆಲ್ಲವೂ ಇಂಪ್ಲಿಮೆಂಟ್ ಆಗಿರೋದು. ಈಗಿರುವಂತವ್ರಿಗೆ ಒಂದು ದೇಶ ಒಂದು ಚುನಾವಣೆ, ಅದೊಂದು ಯೂನಿಫಾರ್ಮ್ ಸಿವಿಲ್ ಕೋಡ್, ಇಂಥ ಒಂದು 2-3 ಬಿಟ್ರೆ ಪ್ರಬಲವಾದಂತ ಅಸ್ತ್ರ ಇಲ್ಲ. ಹಾಗಾಗಿ ಆ ಥಿಂಕ್ ಟ್ಯಾಂಕ್ ಅದನ್ನು ಯೋಚನೆ ಮಾಡ್ತಾ ಇದೆ. ಅದನ್ನು ಯೋಚನೆ ಮಾಡಿ ಡಿಲಿಮಿಟೇಷನ್, ಕಾಸ್ಟ್ ಸೆನ್ಸಸ್ ಇವೆಲ್ಲ ಅದನ್ನ ಹೇಳಿದೆ. ಒಂದು ದೇಶ ಒಂದು ಚುನಾವಣೆ, ಡಿಲಿಮಿಟೇಷನ್ ಇಸ್ ಡಿಫರೆಂಟ್. ಇವೆಲ್ಲವನ್ನು ಇಟ್ಕೊಂಡು ಹೋಗುವಂಥದ್ದು. ಆ ಅಜೆಂಡಾವನ್ನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವಂತ ಸಂಘ ಪರಿವಾರದ ವ್ಯಕ್ತಿ ಬೇಕು ಅಂತ. ಅದಕ್ಕೆ ನೀವು ಇಲ್ಲಿವರೆಗೆ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಆಯ್ಕೆ ಆಗಿಲ್ಲ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಆಗ್ಬೇಕಿತ್ತು. ಪಕ್ಷದಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಅಪ್ಲೈ ಆಗಿಲ್ಲ. 1.5 ವರ್ಷ ಆದ್ರೂ ಅವರೇ ಕಂಟಿನ್ಯೂ ಆಗಿದ್ದಾರೆ. ಎಷ್ಟು 2 ಟರ್ಮ್ ಆಗೋಯ್ತು. ಅದೇ ಅಪ್ಲೈ, ಒಬ್ಬರಿಗೆ ಒಂದು ಹುದ್ದೆ ಅನ್ನುವಂತ ನಿಯಮನೇ ಅಪ್ಲೈ ಆಗಿಲ್ಲ ಅಂದ್ರೆ 75 ವರ್ಷಕ್ಕೆ ಸೀಟ್ ಬಿಟ್ಕೊಡ್ಬೇಕು ಅನ್ನುವಂತ ನಿಯಮ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಏನಿರಲ್ಲ. ಅದನ್ನ ಹೇಳಲಿಕ್ಕಾಗಲ್ಲ. ಒಟ್ಟು ರಾಜಕಾರಣದಲ್ಲಿ ಆಗ್ಲೇ ಹೇಳಿದೆ ನಾನು, ರಾತ್ರಿ ಕಳೆದ ಮೇಲೆ ಹಗಲಾಗುತ್ತೆ ಅನ್ನೋಂಥ ಏನು ಒಂದು ಸಾರ್ವತ್ರಿಕ ಸತ್ಯ ಇದೆ, ಅದು ರಾಜಕಾರಣಕ್ಕೆ ಅಪ್ಲೈ ಆಗಲ್ಲ. ಹಗಲಾಗೇ ಇರ್ಬೋದು, ರಾತ್ರಿ ಆಗ್ಬೋದು, ಗ್ರಹಣನೂ ಹಿಡಿಬಹುದು. ಹಾಗಾಗಿ ರಾಜಕಾರಣದಲ್ಲಿ ಇವತ್ತು ಹೀಗೆ ಆಗತ್ತೆ ಅಂತ ಯಾರಿಂದನೂ ಹೇಳಕ್ಕಾಗಲ್ಲ. ಈ ಕ್ಷಣದಲ್ಲಿ ಆಗಿದ್ದಷ್ಟೇ ಸತ್ಯ. ನಾಳೆ ಏನಾಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಥ್ಯಾಂಕ್ ಯು ವೀಕ್ಷಕರೇ. ನಟರಾಜ್ ಅವರು ಹೇಳಿದರು, ರಾತ್ರಿ ಕಳೆದು ಹಗಲಾಗಬೇಕು ಅನ್ನೋದು ಪ್ರಕೃತಿ ನಿಯಮ, ರಾಜಕೀಯದಲ್ಲ. ಸೊ ಹಂಗಾಗಿ ಮೋದಿ ನಿವೃತ್ತಿ ಆಗ್ಬೋದು, ಆಗದೆ ಇರ್ಬೋದು, ಯಾರು ಬೇಕಾದರೂ ಬರ್ಬೋದು, ಬರದೇ ಇರ್ಬೋದು, ಏನು ಬೇಕಾದರೂ ಆಗ್ಬೋದು. ಏನಾಗ್ಬೋದು ಅಂತ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.